8 ಗಂಟೆ 30 ನಿಮಿಷದ ಸುಮಾರಿಗೆ ಸಂಭವಿಸಿರ್ತಕ್ಕಂಥ ಈ ಒಂದು ಘೋರ ದುರಂತದಲ್ಲಿ ಸುಮಾರು 8 ಜನ ಯುವ ಜನರು ಒಬ್ಬ ವ್ಯಕ್ತಿ ಒಟ್ಟು 9 ಜನರು ಮೃತಪಟ್ಟಿದ್ದಾರೆ. ಈಗಷ್ಟೇ ನಮಗೆ ಅದರ CC ಕ್ಯಾಮೆರಾ ದೃಶ್ಯಾವಳಿಗಳು ಸಿಕ್ಕಿದ್ದನ್ನು ಕೂಡ ನೀವು ನೋಡ್ಬೋದು. ಅದರಲ್ಲಿ ಯಾವ ರೀತಿ ಕ್ಷಣ ಮಾತ್ರದಲ್ಲಿ ಆ DJ ಸೌಂಡ್ಗೆ ಎಲ್ಲರೂ ಕೂಡ ನೂರಾರು ಜನರು ನೃತ್ಯ ಮಾಡ್ತಾ ಇರ್ತಾರೆ. ಕೇವಲ 1-2 ಸೆಕೆಂಡ್ಗಳಲ್ಲಿ ಏಕಾಏಕಿಯಾಗಿ ಆ AVG ಲಾಜಿಸ್ಟಿಕ್ ಅಂತಕ್ಕಂಥ ಒಂದು ಟ್ರಕ್ ನುಗ್ಗಿ ಬರುತ್ತೆ. ಆ ಒಂದು ಘಟನೆಯಲ್ಲಿ ಆ ಲಾರಿ ಕೆಳಗೆ ಸಿಕ್ಕಿದಂಥ ಸುಮಾರು 9 ಜನರು ದಾರುಣವಾಗಿ ಬಲಿಯಾಗಿದ್ದಾರೆ. ನಿನ್ನೆ ಹುಟ್ಟಿದಬ್ಬ ಆಚರಣೆ ಮಾಡಿಕೊಂಡಿದ್ದಂಥ ಮಿಥುನ್ ಇವತ್ತು ಬದುಕಿಲ್ಲ ಅಂತೇಳಿ ಅವರ ಸ್ನೇಹಿತರು ನಿಜವಾಗ್ಲೂ ಕೂಡ ರೋಧಿಸ್ತಾ ಇದ್ದಾರೆ, ನೊಂದುಕೊಳ್ತಾ ಇದ್ದಾರೆ. ನಿನ್ನೆ ಎಲ್ಲರೂ ಕೂಡ ಮಿಥುನ್ಗೆ ವಿಶ್ ಮಾಡಿದ್ರು, ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ರು. ಆದರೆ ಇವತ್ತು ಆತ ಮಾತಾಡಲಿಕ್ಕೆ ನಮ್ಮ ಜೊತೆಗಿಲ್ಲ. ಇದೇ ಹಾಸ್ಟೆಲ್ನಲ್ಲಿ ಸುಮಾರು 200 ಜನ ವಿದ್ಯಾರ್ಥಿಗಳು ಕಲಿತಾರೆ. ಎಲ್ಲರೂ ಕೂಡ ಪಾಲಿಟೆಕ್ನಿಕ್ ಅವರು ಇದ್ದಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ಬೇರೆ ಬೇರೆ ITI ಹಾಗೆ ಬೇರೆ ಬೇರೆ ಪದವಿಗೆ ಅಭ್ಯಾಸ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಇದ್ದಾರೆ. ಇಡೀ ಹಾಸ್ಟೆಲ್ನಲ್ಲಿ ಇವತ್ತು ಒಂದು ರೀತಿ ನೀರವ ಮೌನ ಮನೆ ಮಾಡಿದೆ. ನಿನ್ನೆ ಎಲ್ಲರೂ ಕೂಡ ಸಂಭ್ರಮದಲ್ಲಿ ಕಾಲೇಜುಗಳನ್ನು ಮುಗಿಸ್ಕೊಂಡು ಬಂದು ಸಂಜೆ ವೇಳೆಗೆ ಆ ಒಂದು ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಈಗ ನಮ್ಮ ಜೊತೆಗೆ ಮಿಥುನ್ನ ರೂಮ್ಮೇಟ್ ಒಬ್ಬರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ನಿನ್ನೆ ಅವರು ಬರ್ಡೇ ವಿಶ್ ಕೂಡ ಮಾಡಿದ್ರು ಮಿಥುನ್ ಅವರಿಗೆ. ಹೇಳಿ, ನಿನ್ನೆ ಮಿಥುನ್ ಅವ್ರ ಬರ್ಡೇ ಕೂಡ ಇತ್ತು. ನಿನ್ನೆ ನಿಮಗೆ ಮಿಥುನ್ ಸಿಕ್ಕಿದ್ರ? ನಿನ್ನೆ ಎಷ್ಟೊತ್ತಿಗಲ್ಲಿ ಹೋದ್ರಿ, ಎಷ್ಟೊತ್ತಿಗೆ ವಾಪಸ್ ಬಂದ್ರಿ, ಏನಾಯಿತು? ನಾವು ಬೆಳಗ್ಗೆ ಅವ್ರ ರೂಮ್ ಹತ್ರ ಹೋಗಿವಿ ಸರ್. ನಮ್ಮದು ಬೇರೆ ರೂಮ್, ಅವ್ರ ರೂಮ್ಗೆ ಯಾವಾಗೂ ಹೋಗ್ತಿರ್ತೀವಿ. ಆ ರೂಮ್ ಅವನು ಇದ್ದ, ನಮಗೂ ಸ್ಟೇಟಸ್ ನೋಡಿದ್ವಿ ಮಿಥುನ್ ಬರ್ಡೇ ಅಂತ ಯಾರು ಹಾಕಿದ್ರು. ನಾವು ಬಿಟ್ಟು ನಾವು ಹಿಂಗೆ ಅಂದ್ಬಿಟ್ಟು ಮಿನಿಮಮ್ ಅಪ್ರೆಂಟಿಸ್ ವಿಶ್ ಅಂತ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅದು ವಿಶ್ ಮಾಡಿಬಿಟ್ಟು ನಾವು ಇನ್ನು ಟಿಫನ್ಗಂತ ಹೋದ್ವಿ ಸರ್. ಮತ್ತು ಈವ್ನಿಂಗು ಒಂದು 4 o'clock, ಒಂದು 4 o'clock ಹಂಗೆ ಎಲ್ಲರೂ ಹೋಗಿದ್ವಿ, ಜೊತೆಗೆ ಹೋಗಿದ್ವಿ. ಆ ಕಡೆ ಹೋಗಿ ಎಲ್ಲ ಬೀದಿಗಳೆಲ್ಲ ಎಲ್ಲ ಗಣೇಶನ ವಿಸರ್ಜನೆ ಎಲ್ಲ ಸಂಭ್ರಮ ಮಾಡ್ತಿದ್ರು. ಅದರಲ್ಲಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಜೊತೆಗೆ ಹೋಗಿ ಕುಣಿದು ಎಂಜಾಯ್ ಮಾಡಿದ್ವಿ ಸರ್. ಇದನ್ನೇನು 7 ಗಂಟೆ 7:15 ಇಲ್ಲಿ ಹಾಸ್ಟೆಲ್ಲಿ ಊಟದ ಟೈಮಿಂಗ್ಸು. ನಾವೆಲ್ಲ ಊಟಕ್ಕೆ ಟೈಮಿಂಗ್ ಆಗಿದೆ ಅಂದ್ಬಿಟ್ಟು ನಾವೆಲ್ಲ ಊಟಕ್ಕೆ ಬಂದ್ವಿ. ಅವನು ಎಲ್ಲ ಜೊತೆಗೆ ಬಂದಿದ್ದಾನೆ, ನಮ್ಮ ಹಿಂದ್ಗಡೆ ಬಂದಿದ್ದಾನೆ, ಅದು ನಮಗೂ ಗೊತ್ತಿಲ್ಲ. ಆಮೇಲೆ ಊಟ ಹಾಕ್ಸ್ಕೊಂಡು ನನ್ನ ಪಕ್ಕದಲ್ಲಿ ಕೂತ್ಕೊಂಡೆ. ನಾನು ಇಲ್ಲಿ ಕೂತ್ಕೊಂಡಿದ್ದೆ, ನನ್ನ ಪಕ್ಕದಲ್ಲಿ ಮಿಥುನ್ ಕೂತ್ಕೊಂಡಿದ್ದ. ನಮ್ಮ ಫ್ರೆಂಡ್ ಮತ್ತು ರಾಹುಲ್, ನಮ್ಮ ಮುಂದೆ ಮೂವರು ಸುಮ್ಮನೆ ಮಾತಾಡ್ಕೊಂಡು ಊಟ ಮಾಡ್ಕೊಂಡಿದ್ವಿ. ಆ ಊಟ ಮಾಡಿ ಮತ್ತೆ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಟ್ಟು ಅವ್ರ ರೂಮ್ಗೆ ಹೋದರು. ಅವರು ಎಂಜಾಯ್ ಮಾಡ್ಬೇಕಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಗೆ ಆ ಕಾರ್ಯಕ್ರಮಕ್ಕೆ ಹೋಗಿ ಭಾಗಿಯಾಗಿದ್ದಾರೆ. ನಾವು ಇಲ್ಲೇ ಇದ್ದೀವಿ, ನಾವು ಪ್ರೋ ಕಬಡ್ಡಿ ನೋಡ್ಕೊಂಡು ಇಲ್ಲೇ ಇದ್ವಿ. ಸ್ವಲ್ಪ ಲೇಟಾಗಿ ಹೋಗೋಣ, ಇನ್ನೂ ಸ್ವಲ್ಪ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ವಿ. ಆ ಘಟನೆ ಅಲ್ಲಿಂದ ನಮ್ಮ ಕಾಲ್ ಬಂದಿದೆ, ಈ ಥರ ಆಗಿಬಿಟ್ಟಿದೆ ಅಂತ. ಅದರಲ್ಲಿ ಮಿಥುನ್ ಇದೆ ಅಂತ ನಮಗೂ ಗೊತ್ತಿಲ್ಲ ಸರ್. ನಮ್ಮ ಮಿಥುನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಅವನ್ನೆಲ್ಲ ಮಿಥುನ್ ಅಂತ ಅವ್ನು ಎದೆ ಮೇಲೆ ವಿಜಯ್ ಅಂತ ನಮ್ಮ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅವನು ಕರ್ಕೊಂಡು ಹೋಗಿದ್ದಾನೆ ಸರ್. ಅವನು ಮತ್ತು ಇನ್ನಿಬ್ಬರು ಸುರೇಶ್ ಅಂತ ಮತ್ತು ಮಿಥುನ್ ಇಬ್ಬರನ್ನೂ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹಾಸ್ಪಿಟ್ಲ್ ಹೋಗೋವಾಗ ಇಲ್ಲಿ ಚೆಕ್ ಮಾಡಿಸಿದ್ರಂತೆ, ECG ಮಾಡಿಸಿದ್ರಂತೆ, ಡಾಟೆಡ್ ಲೈನ್ಸ್ ಬಂದುವಂತೆ, ಇಲ್ಲ ಅವನು ಎಕ್ಸ್ಪೈರ್ ಆಗಿದೆ ಅಂತ ಹೇಳ್ತಾರೆ. ನಿನ್ನೆ ನೋಡಿದ್ರೆ ಹುಟ್ಟಿದಬ್ಬ ಆಚರಣೆ ಮಾಡ್ಕೊಂಡಿದ್ದಂಥ ಸ್ನೇಹಿತ ಇವತ್ತಿಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ಎಲ್ಲರಿಗೂ ಒಂದು ರೀತಿ ಕಷ್ಟ ಆಗುತ್ತೆ. ಹೌದು ಸರ್, ತುಂಬ ದುಃಖ ಆಗುತ್ತೆ ಸರ್. ನಾವೇ ಇಷ್ಟು ದುಃಖ ಪಡ್ತೀವಿ ಅಂದರೆ ತಮ್ಮ ತಂದೆ ತಾಯಿಗಳು ತಮ್ಮ ಎಷ್ಟು ದುಃಖ ಪಡ್ಬೇಕು ಸರ್. ಆ ದೇವರು ಈ ಥರ ಮಾಡಿದ್ದಾರೆ ಅಂದರೆ ಮನಸ್ಸು ತುಂಬ ನೋವಾಗುತ್ತೆ ಸರ್. ಮತ್ತೊಬ್ಬರು ಅವರ ಸ್ನೇಹಿತರಿದ್ದಾರೆ, ಇವರು ಕೂಡ ಆ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಹೇಳಿ, ನೀವು ಕೂಡ ಹೋಗಿದ್ರಿ ನಿನ್ನೆ, ಏನಾಯಿತು ಅಲ್ಲಿ? ಆ್ಯಕ್ಚುಲಾಗಿ ನೀವೆಲ್ಲ ಎಷ್ಟೊತ್ತಿಗೆ ಹೋದ್ರಿ? ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಹೋಗಿದ್ರೆ, ಏನಾಯಿತು ಆ ಘಟನೆಯಲ್ಲಿ? ಸಂಜೆ 4 ಗಂಟೆ ಅನ್ನಂಗೆ ಹೋಗಿದ್ವಿ. ಅದು 4 ಗಂಟೆಯಿಂದ 7 ಗಂಟೆವರೆಗೂ ನೋಡಿಕೊಂಡು 7:15 ಊಟ ಟೈಮಿಂಗ್ಸ್ ಆದ್ದರಿಂದ 7:15 ಹಾಸ್ಟೆಲ್ಗೆ ಬಂದ್ವಿ. 7:15ರಿಂದ 8 ಗಂಟೆ ಅಷ್ಟರಲ್ಲಿ ಊಟ ಮಾಡಿಕೊಂಡು ಮತ್ತೆ 8 ಗಂಟೆಗೆ ಅಲ್ಲಿ ಹೋದ್ವಿ. ಇನ್ನೊಂದು ಸುಮಾರು 8:30, 8:45 ಅಷ್ಟರಲ್ಲಿ ಅಲ್ಲಿ DJ ಸಂಭ್ರಮ ನಡೀತಿತ್ತು. ನಾವು ಮುಂದೆ ಟ್ರಕ್ಕಿಂದ ಒಂದು 2 ಹೆಜ್ಜೆ ಮುಂದೆ ಇದ್ವಿ. ಅದು ಹಾಸನಿಂದ ಹೊಳೆನರಸೀಪುರಕ್ಕೆ ಹೋಗೋಂಥ ಟ್ರಕ್ಕು ಸುಮಾರು 8:35 ಅಥವಾ 8:45 ಅಷ್ಟರಲ್ಲಿ ಬಂದು ರೋಡ್ ಡಿವೈಡರ್ನ ಮುಡ್ಕೊಂಡು ಕೇವಲ ಒಂದು 3-4 ಸೆಕೆಂಡ್ ಅಷ್ಟರಲ್ಲಿ ಜಂಪ್ ಆಗಿ ಬಂದ್ಬಿಡ್ತು. ಅದು ಆ ಟ್ರಕ್ ಬಂದಾಗ ನೀವು ಆ ಸ್ಪಾಟಲ್ಲಿ ಇದ್ರಾ? ಹೌದು ಸರ್, ಇದ್ವಿ. ಏನಾಯ್ತಲ್ಲ? ಅದೇ ಸರ್ ಹೇಳಿದ್ನಲ್ಲ, ಡಿವೈಡರ್ ಮುರ್ಕೊಂಡು ಡೈರೆಕ್ಟ್ ಬಂದು ಗೊತ್ತಾಗಿದ ತಕ್ಷಣ ಅದು ಗೊತ್ತೇ ಆಗಲಿಲ್ಲ. ಅಂದರೆ ರೋಡ್ DJ ಮುಂದ್ಗಡೆ ಇದ್ದವರು ಮತ್ತು ಹಿಂದ್ಗಡೆ ಇದ್ದವ್ರಿಗೆ ಏನಾಗಿಲ್ಲ. ಗಣೇಶನ ಹತ್ರ ಮಧ್ಯೆ ಇದ್ರಲ್ಲ, ರೋಡ್ ಗುಂಪಿನ ಮಧ್ಯೆ ನುಗ್ಗಿಬಿಡ್ತು ಅದು ಟ್ರಕ್ಕು. ಆದ್ದರಿಂದ ಮಧ್ಯೆ ಇರೋರಿಗೆ ಜಾಸ್ತಿ ಏಟಾಗಿದೆ. ಇದು ಪ್ರತಿಮಾ ಅಂದರೆ ಆ ಸ್ಥಳದಲ್ಲಿ ಇದ್ದಂಥ ಸಾಕಷ್ಟು ಜನ ಸ್ಟೂಡೆಂಟ್ಸು ಅವರೆಲ್ಲರೂ ಕೂಡ ಪ್ರಾಣ ಉಳಿದಿರದೆ ಒಂದು ರೀತಿ ಆಶ್ಚರ್ಯ ರೀತಿಯಲ್ಲಿ. ಯಾಕೆಂದರೆ ಟ್ರಕ್ ಆ ರೀತಿಯಾಗಿ ನುಗ್ಗು ಬರ್ತದೆ. ಸೊ ಅದರಲ್ಲಿ ರಡಿ ಸಿಲುಕ್ತಂಥ ಸಾಕಷ್ಟು ಜನ ಮೃತಪಟ್ಟರೆ ಅದರ ಅಕ್ಕಪಕ್ಕ ಇದ್ದಂಥವ್ರು ಒಂದು ರೀತಿ ತಕ್ಷಣ ಸ್ಥಳದಿಂದ ಓಡಿ ತಮ್ಮ ಪ್ರಾಣ